ಐಎಸ್ಪಿಎಲ್ನ ಹೊಸ ಫ್ರೇಮ್ವರ್ಕ್ ಈಗ ಕೇವಲ ಆಟಗಾರರಿಗೆ ಮಾತ್ರವಲ್ಲದೆ ಲೋಕಲ್ ಆರ್ಗನೈಸರ್ಸ್ ಮತ್ತು ಝೋನ್ ಆರ್ಗನೈಸರ್ಸ್ಗೆ ಕೂಡ ದಾರಿ ಮಾಡುತ್ತಿದೆ. ಹೊಸ ಮತ್ತು ಈಗಾಗಲೇ ಇರುವ ಆರ್ಗನೈಸರ್ಸ್ ತಮ್ಮ ಪ್ರದೇಶದಲ್ಲಿ ಸ್ಥಳೀಯ ಕ್ರಿಕೆಟ್ನ ಅಧಿಕೃತ ನಾಯಕರಾಗಿ ನಂಬಿಕೆ ಪಡೆಯಲು ಐಎಸ್ಪಿಎಲ್ನ ಭಾಗವಹಿಸಬಹುದು. ವೃತ್ತಿಪರ ಮಟ್ಟದ ಟೂರ್ನಮೆಂಟ್ಗಳನ್ನು ಆಯೋಜಿಸಲು ಬೆಂಬಲವನ್ನು ಖಚಿತಪಡಿಸಲು ಸ್ಥಳೀಯ ಕ್ರಿಕೆಟ್ ಬೆಳವಣಿಗೆಗಾಗಿ ಆಟಗಾರರ ನೋಂದಣಿ ಶುಲ್ಕವನ್ನು ಝೋನ್ ಓನರ್ಸ್ ಮತ್ತು ಲೋಕಲ್ ಆರ್ಗನೈಸರ್ಸ್ ನಡುವೆ ಹಂಚಲಾಗುವುದು. ಮೇಲಾಗಿ ಆರ್ಗನೈಸರ್ಸ್ ತಮ್ಮ ಸ್ಪಾನ್ಸರ್ಶಿಪ್ ಆದಾಯದ 100% ಅನ್ನು ತಮಗಾಗಿ ಇಟ್ಟುಕೊಳ್ಳಬಹುದು. ಅದರೊಂದಿಗೆ ಸೇರಿಕೊಳ್ಳಲು ಯಾವುದೇ ದೊಡ್ಡ ಅಥವಾ ಚಿಕ್ಕ ಟೂರ್ನಮೆಂಟ್ ಆರ್ಗನೈಸರ್ ಐಎಸ್ಪಿಎಲ್ ವೆಬ್ಸೈಟ್ನಲ್ಲಿ ತಮ್ಮ ಟೂರ್ನಮೆಂಟ್ ಅನ್ನು ರಿಜಿಸ್ಟರ್ ಮಾಡಬೇಕು ಮತ್ತು ಸೆಲೆಕ್ಷನ್ ಟೂರ್ನಮೆಂಟ್ಸ್ಗಾಗಿ ಐಎಸ್ಪಿಎಲ್ ವೆರಿಫಿಕೇಶನ್ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಬೇಕು. ನಂತರ ಅವರು ಐಎಸ್ಪಿಎಲ್ ಮಾರ್ಗಸೂಚಿಗಳನ್ನು ಅನುಸರಿಸಿ ತಮ್ಮ ಪ್ರದೇಶದಲ್ಲಿ ಸೆಲೆಕ್ಷನ್ ಟೂರ್ನಮೆಂಟ್ಸ್ ಆಯೋಜಿಸಬಹುದು. ಪಂದ್ಯಗಳನ್ನು ನ್ಯಾಯೋಚಿತ ಮತ್ತು ಸುಗಮವಾಗಿರಿಸಲು ಈ ಸೆಲೆಕ್ಷನ್ ಟೂರ್ನಮೆಂಟ್ಸ್ ಅನ್ನು ಐಎಸ್ಪಿಎಲ್ನ ಆಂಟಿ ಕರಪ್ಷನ್ ಯೂನಿಟ್ನಿಂದ ಕಟ್ಟುನಿಟ್ಟಾಗಿ ಮಾನಿಟರ್ ಮಾಡಲಾಗುತ್ತದೆ. ಸೆಲೆಕ್ಷನ್ ಟೂರ್ನಮೆಂಟ್ನ ಸಮಯದಲ್ಲಿ ಸರಿಯಾದ ಡೇಟಾ ಸಿಂಕಿಂಗ್ ಮತ್ತು ಆಟಗಾರರ ಟ್ರ್ಯಾಕಿಂಗ್ ಅನ್ನು ಖಚಿತಪಡಿಸಲು ಆರ್ಗನೈಸರ್ಸ್ ಶೆಡ್ಯೂಲ್ ಸ್ಕೋರಿಂಗ್ ಆಪ್ನಲ್ಲಿ ಆಟಗಾರರ ಸ್ಕೋರ್ ಮತ್ತು ಯೂಟ್ಯೂಬ್ ಲೈವ್ ಲಿಂಕ್ ಅನ್ನು ಐಎಸ್ಪಿಎಲ್ ಜೊತೆ ಹಂಚಿಕೊಳ್ಳುತ್ತಾರೆ. ಈ ಹೊಸ ವ್ಯವಸ್ಥೆಯಿಂದ ಲೋಕಲ್ ಆರ್ಗನೈಸರ್ಸ್ ಐಎಸ್ಪಿಎಲ್ ಝೋನ್ ಪ್ಯಾನೆಲ್ನ ಮೆಂಬರ್ಸ್ ಆಗುತ್ತಾರೆ. ಇಲ್ಲಿ ಟೀಮ್ ಓನರ್ ಡಿಫ್ಯಾಕ್ಟೋ ಚೇರ್ಮನ್ ಆಗಿ ಅದರ ನೇತೃತ್ವ ವಹಿಸುತ್ತಾರೆ. ಸ್ಥಳೀಯ ಕ್ರಿಕೆಟ್ನ ಬೆಳವಣಿಗೆಗಾಗಿ ಪ್ಯಾನೆಲ್ ಮೆಂಬರ್ಸ್ ಮತ್ತು ಟೀಮ್ ಓನರ್ಸ್ ಮಧ್ಯೆ ನಡೆಯುವ ಕ್ವಾರ್ಟರ್ಲಿ ಮೀಟಿಂಗ್ಸ್ನಲ್ಲಿ ಕೂಡ ಭಾಗವಹಿಸುವ ಅವಕಾಶವು ಅವರಿಗೆ ಸಿಗುತ್ತದೆ. ಅದರ ಜೊತೆಗೆ ಆರ್ಗನೈಸರ್ಸ್ ಮಾನ್ಯತೆ, ಆರ್ಥಿಕ ಬೆಳವಣಿಗೆ, ಸಾಮರ್ಥ್ಯವನ್ನು ಬೆಳೆಸುವ ಅವಕಾಶ ಮತ್ತು ಒಂದು ಬಲಿಷ್ಠವಾದ ನೆಟ್ವರ್ಕ್ ಪಡೆಯುತ್ತಾರೆ. ಸೀಸನ್ ಸಮಯದಲ್ಲಿ ಆಟಕ್ಕೆ ಅವರ ಕೊಡುಗೆಯನ್ನು ಆಚರಿಸಲು ಅವರಿಗೆ ಐಎಸ್ಪಿಎಲ್ ಕೋರ್ ಕಮಿಟಿಯಿಂದ ಸನ್ಮಾನಿಸಲಾಗುತ್ತದೆ. ಐಎಸ್ಪಿಎಲ್ ಈಗ ಕೇವಲ ಒಂದು ಲೀಗ್ ಆಗಿರದೆ ಇನ್ನಷ್ಟು ಬೆಳೆದು ಪ್ರತಿ ಆಟಗಾರ ಮತ್ತು ಆಯೋಜಕರಿಗೆ ಪಾರದರ್ಶಕತೆ, ಗೋಚರತೆ, ಮಾನ್ಯತೆ ಮತ್ತು ಬೆಳವಣಿಗೆಯ ಮೇಲೆ ಕಟ್ಟಿದ ಸ್ಥಳೀಯ ಕ್ರಿಕೆಟ್ನ ಭವಿಷ್ಯವನ್ನು ಮತ್ತೆ ಬರೆಯುವ ಒಂದು ಸಂಚಲನವಾಗಿದೆ. ಐಎಸ್ಪಿಎಲ್ ಸ್ಟ್ರೀಟ್ ಟು ಸ್ಟೇಡಿಯಂ.